ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತುಮಕೂರಿನಲ್ಲಿ ಮದುವೆ ವಿಚಾರಕ್ಕೆ ಮಗಳನ್ನೇ ತಂದೆ ಕೊಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳ್ಳಂಬೆಳ್ಳ ಪೊಲೀಸರಿಂದ ತಂದೆ ತಿಮ್ಮರಾಯಪ್ಪ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಆ ಸತ್ಯವನ್ನ ಈತ ಬಾಯ್ಬಿಟ್ಟಿದ್ದಾನೆ. ತುಮಕೂರಿನಲ್ಲಿ ಮದುವೆ ವಿಚಾರಕ್ಕೆ ಹೆತ್ತ ಮಗಳನ್ನೇ ತಂದೆ ಕೊಂದಿರುವಂತಹ ಘಟನೆ ನಡೆದಿತ್ತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳ್ಳಂಬೆಳ್ಳ ಪೊಲೀಸರು ತಂದೆ ತಿಮ್ಮರಾಯಪ್ಪ ಆತನನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಸತ್ಯ ಬಿಚ್ಚಿಟ್ಟಿದ್ದಾನೆ. ಮಗಳನ್ನ ಅತ್ಯಂತ ಕ್ರೂರವಾಗಿ ಕೊಲೆ ಮಾಡಿದ್ದಾನೆ ಈ ಪಾಪಿ ತಂದೆ. ಮೊದಲು ಬಾವಿಗೆ ತಳ್ಳಿ ನಂತರ ಕಲ್ಲು ಎತ್ತಿ ಹಾಕಿ ಹತ್ಯೆ ಮಾಡಿದ್ದಾನೆ. ಬಳಿಕ ಬಾವಿಯಿಂದ ಮಗಳ ಮೃತದೇಹವನ್ನ ಮೇಲೆತ್ತಿದ್ದಾನೆ. ಅದಾದ ಮೇಲೆ ಮಗಳ ಮೃತದೇಹವನ್ನ ನಿರ್ಜನ ಪ್ರದೇಶದಲ್ಲಿ ಹೂತ್ ಹಾಕಿದ. ಬಳಿಕ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಅಂತೇಳಿ ಹೆಂಡತಿಯೊಂದಿಗೆ ತಾನೂ ಕೂಡ ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ತಾಯಿ ಸಂಬಂಧಿಕರ ಹುಡುಗನ ಜೊತೆಗೆ ಮೇಘನ ಮದುವೆಗೆ ಪ್ಲಾನ್ ಮಾಡಿದ್ರಂತೆ. ಮೇಘನಾಗೆ 18 ವರ್ಷ ತುಂಬ್ತಾ ಇದ್ದಂತೆ ಮದುವೆ ಮಾಡಬೇಕು ಅಂತೇಳಿ ಎಲ್ಲಾ ರೀತಿಯಾದಂತ ಪ್ಲಾನ್ಗಳನ್ನ ಈತ ಮಾಡ್ಕೊಂಡಿದ್ದ. ಆದ್ರೆ ಹೆಂಡತಿಯ ಸಂಬಂಧಿಕರಿಗೆ ಮಗಳನ್ನ ಕೊಡೋದಕ್ಕೆ ತಂದೆ ಒಪ್ಪಿಗೆ ಇರಲಿಲ್ಲ. ಇದೇ ವಿಚಾರಕ್ಕೆ 4-5 ತಿಂಗಳಿಂದಲೂ ಕೂಡ ಮನೆಯಲ್ಲಿ ಜಗಳ ಆಗ್ತಾ ಇತ್ತು, ನಿರಂತರ ಜಗಳ. ತಾಯಿ ಸಂಬಂಧಿಕರಿಗೆ ಮಗಳನ್ನ ಕೊಡೋದಕ್ಕಾಗದೆ ಈ ಪಾಪಿ ತಂದೆ ಏನಿದ್ದಾನೆ 48 ವರ್ಷದ ತಿಮ್ಮರಾಯಪ್ಪ ಆತ ಕೊಲೆ ಮಾಡಿದ್ದಾನೆ. ವಿಚಾರಣೆಯ ಸಂದರ್ಭದಲ್ಲಿ ಆ ಸತ್ಯವನ್ನ ಆತ ಬಾಯ್ಬಿಟ್ಟಿದ್ದಾನೆ. ನೋಡಿ, ತಾನೇ ಕೊಂದು, ಅದು ಎಷ್ಟು ಕ್ರೂರವಾಗಿ ಕೊಂದಿದ್ದಾನೆ ಅಂತಂದ್ರೆ, ಮೊದಲು ಬಾವಿಗೆ ತಳ್ಳಿ ನಂತರ ಕಲ್ಲೆತ್ತು ಹಾಕಿ ಅದಾದ್ಮೇಲೆ ಆಕೆಯ ಮೃತದೇಹವನ್ನ ಬಾವಿಯಿಂದ ಹೊರ ತೆಗೆದು ನಿರ್ಜನ ಪ್ರದೇಶಕ್ಕೆ ಅದನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಹೂತಾಕಿರ್ತಾನೆ. ಅದಾದ ನಂತರದಲ್ಲಿ ಮಗಳು ಕಾಣೆಯಾಗಿದ್ದಾಳೆ ಅಂತೇಳಿ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನೆ. ಬಳಿಕ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆತ ಈ ಕೃತ್ಯ ಎಸಗಿರೋದು ಈಗ ಬಟ ಬಯಲಾಗಿದೆ. ಸದ್ಯ ಕಳ್ಳಂಬೆಳ್ಳ ಪೊಲೀಸರು ತಂದೆ ತಿಮ್ಮರಾಯಪ್ಪ ಅವರನ್ನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಮೇಘನ ಎಂಬ ಹುಡುಗಿ ಮಿಸ್ ಆಗೈತೆ. ಹುಡುಗಿನ ಎಲ್ಲಿದ್ರೂ ಪತ್ತೆ ಮಾಡ್ಕೊಳ್ಬೇಕು. ನಮಗೆ ಪೊಲೀಸ್ ಕಂಪ್ಲೇಂಟ್ ಆಗೈತೆ, ಅವರು ಹುಡುಕ್ತಾ ಇದ್ದಾರೆ. ಅದ್ರ ಜೊತೆ ಹಿಡಿದಾರು ಹುಡುಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ವೆಂಕಟೇಶ್ ಗೌಡ. ನಾನು 10ನೇ ಕ್ಲಾಸ್ ಓದಿ ಈಗ ಎಕ್ಸಾಮ್ ಎಲ್ಲ ಮುಗಿದು ನಾನು ಹತ್ತಿರದಿಗೆ ಹೋದಾಗ ನಮ್ಮ ಅಕ್ಕ ಕಾಣೆಯಾಗಿರೋ ವಿಷಯ ಆವಾಗ ನನಗೆ ಗೊತ್ತಾಯ್ತು. ಹಾಗಾಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿರೋದು ಅವಾಗ ಗೊತ್ತಾಗಿದ್ದರಿಂದ ನಮ್ಮ ಅಕ್ಕನ್ನ ಎಲ್ಲಿದ್ರು ಪೊಲೀಸರು ಹುಡುಕ್ತಾ ಇದ್ದಾರೆ. ವಿಡಿಯೋದವರು ಹುಡುಕೊಡ್ಬೇಕು ಅಂತ ಹೇಳ್ತಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯೋಗೇಶ್, ನಿಜಕ್ಕೂ ಕೂಡ ಆಶ್ಚರ್ಯ ಆಗತ್ತೆ, ಹೆತ್ತ ಮಗಳನ್ನೇ ಆತ ಕೊಂದು ಹಾಕಿರೋದು. ಈ ಘಟನೆಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಏನಿದೆ? ಪ್ರಭು, ಇದು ತುಮಕೂರು ಕಳ್ಳಂಬೆಳ್ಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಕಳೆದ ಏಪ್ರಿಲ್ 16ರಂದು ಮಗಳು ಮೇಘನ ನಾಪತ್ತೆ ಆಗಿದ್ದ ಪ್ರಕರಣ ಟ್ವಿಸ್ಟ್ ಸಿಕ್ಕಿದೆ. ಯಾಕಂದ್ರೆ ತಂದೆಯ ಮಗಳನ್ನ ಹತ್ಯೆ ಮಾಡಿರೋದು ಈಗ ಬೆಳಕಿಗೆ ಬಂದಿದೆ. ನಾಪತ್ತೆ ಆಗಿದ್ದಾರೆ ಅಂತ ತಾಯಿನ ಪತ್ನಿ ಜೊತೆ ಹೋಗಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರ್ತಾರೆ ತಿಮ್ಮರಾಯಪ್ಪ. ಅದಾದ ನಂತರ ಆ ತನಿಖೆ ಇಳಿದಂತ ಪೊಲೀಸರಿಗೆ ತಂದೆಯ ಮಗಳನ್ನ ಕ್ರೂರವಾಗಿ ಕಲ್ಲು ಎತ್ತಾಕಿ ಕ್ರೂರವಾಗಿ ಕೊಂದು ಆಕೆಯನ್ನು ನಿರ್ಜನ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ಮಣ್ಣು ಮಾಡಿರೋದು ಬೆಳಕಿಗೆ ಗೊತ್ತಾಗಿದೆ. ಈಗ ಪೊಲೀಸರು ಆ ತಂದೆಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತಷ್ಟು ವಿಚಾರಣೆ ಕೂಡ ನಡೀತಾ ಇದೆ. ಈ ಘಟನೆಗೆ ಪ್ರಮುಖ ಕಾರಣ ಏನಂತಂದ್ರೆ, ಆ ತಾಯಿ ಏನಿದ್ರೆ ತಾಯಿಯ ಕಡೆಯವರ ಸಂಬಂಧಿ ಒಬ್ಬನ ಮೇಘನ ಪ್ರೀತಿಸ್ತಾ ಇರ್ತಾರೆ. ಮತ್ತೆ ಅದೇ 18 ವರ್ಷ ತುಂಬಿದ ನಂತರ ಆಕೆ ಜೊತೆಗೆ ಆ ಹುಡುಗನ ಜೊತೆ ಮದುವೆ ಮಾಡ್ಬೇಕು ಅಂತ ಮಾತುಕತೆ ಆಗಿರುತ್ತೆ. ಅದಕ್ಕೆ ಈ ವಿಚಾರಕ್ಕೆ ತಂದೆಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ಆಗಾಗ ಮನೇಲಿ ಜಗಳ ನಡೀತಾ ಇರುತ್ತೆ. ಇದೇ ಜಗಳ ವಿಕೋಪಕ್ಕೆ ತಿರುಗಿ ಈ ರೀತಿಯ ಒಂದು ಹತ್ಯೆಗೆ ಕಾರಣ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಭು, ಓಕೆ, ಥ್ಯಾಂಕ್ ಯು ಯೋಗೇಶ್ ನೀವೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಕಳೆದ ಏಪ್ರಿಲ್ ತಿಂಗಳಲ್ಲಿ ನಡೆದಿರುವಂತಹ ಘಟನೆ ಇದು. ಯಾಕಂತಂದ್ರೆ 1 ತಿಂಗಳು ಮಿಸ್ಸಿಂಗ್ ಕೇಸನ್ನು ಏನು ದಾಖಲು ಮಾಡಿರ್ತಾರಲ್ಲ, ಹೋಗಿ ಮಿಸ್ಸಿಂಗ್ ಕೇಸ್ ದಾಖಲು ಮಾಡಿದ ನಂತರದಲ್ಲಿ ಪೊಲೀಸರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸ್ತಾರೆ. ಜೊತೆಗೆ ಯಾರ್ಯಾರ ಮೇಲೆ ಡೌಟ್ ಇರುತ್ತೆ ಎಲ್ಲರನ್ನೂ ಕೂಡ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆರೋಪಿ ತಂದೆ ತಿಮ್ಮರಾಯಪ್ಪ ಏನಿದ್ದಾನೆ ಆತನ ಕೃತ್ಯ ಬೆಳಕಿಗೆ ಬರುತ್ತೆ. ನಿಜಕ್ಕೂ ಆತನಿಗೆ ಇಷ್ಟ ಇರಲಿಲ್ಲ ಅಂತ ಅಂದಿದ್ರೆ ಅದನ್ನು ಹೇಳ್ಬೋದಿತ್ತು. ಬಟ್ ಏನಂತಂದ್ರೆ, ಕಳೆದ ಕೆಲವು ತಿಂಗಳಿಂದ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ಜಗಳ ಕೂಡ ಆಗ್ತಾ ಇತ್ತು. ಹಾಗಾಗಿ ನನ್ನ ಮಗಳು ಇದ್ರೆ ತಾನೇ ಇವರು ಮದುವೆ ಮಾಡೋದು ಅಂತೇಳಿ ಕೇವಲ ಆ ಮದುವೆ ವಿಚಾರಕ್ಕೇನೆ ತಂದೆ ಈ ಕೃತ್ಯ ಎಸಗಿರೋದು ನಿಜಕ್ಕೂ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂಥ ವಿಚಾರ. ಅದೊಂದು ಕಡೆ ಈಗ ಕೊಲೆಯಾದಂಥ ಮೇಘನ ಏನಿದ್ದಾರೆ ಆಕೆಯನ್ನು ಯಾವ ರೀತಿಯಾಗಿ ಈತ ಕೊಲೆ ಮಾಡಿದ್ದ ಅಂತೇಳಿ ವಿಚಾರಣೆಯ ಸಂದರ್ಭದಲ್ಲಿ ಕೂಡ ಆತ ಬಾಯ್ಬಿಟ್ಟಿದ್ದಾನೆ.
ಅಂದರೆ ಮೊದಲಿಗೆ ಬಾವಿಗೆ ತಳ್ಳಿ ಆನಂತರ ಕಲ್ಲೆತ್ತಾಕಿ ಅದಾದ ನಂತರದಲ್ಲಿ ಆ ಮೃತದೇಹವನ್ನು ತೆಗೆದುಕೊಂಡು ಹೋಗಿ ನಿರ್ಜನ ಪ್ರದೇಶದಲ್ಲಿ ಹೂತ್ ಹಾಕಿ ಬಂದು ತನಗೇನು ಗೊತ್ತೇ ಇಲ್ಲ, ತನ್ನ ಮಗಳು ನಿಜವಾಗ್ಲೂ ಕಾಣೆ ಆಗಿದ್ದಾಳೆ ಅನ್ನುವಂಥ ರೀತಿಯಲ್ಲಿ ಆತ ನಾಟಕ ಮಾಡಿದ. ಬಟ್ ಈಗ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಆತನ ನಾಟಕ ಏನಿದೆ ಅದು ಬಟಾ ಬಯಲಾಗಿದೆ.